ಸರ್ ರಂಗಸ್ವಾಮಿ ಅಂತೇಳಿ ಕೆ ರಂಗಸ್ವಾಮಿ ಸಮೃದ್ಧಿ ಕರ್ನಾಟಕ ರಕ್ಷಣಾ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಇವರು ಧರ್ಮೇಂದ್ರ ಕೆ ಅಂತೇಳಿ ಸಂಸ್ಥಾಪಕ ರಾಜ್ಯ ಉಪಾಧ್ಯಕ್ಷರು. ಇವರು ಆಂಜಿನಪ್ಪ ಅಂತೇಳ್ಬಿಟ್ಟು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ರಾಜ್ಯ ಉಪಾಧ್ಯಕ್ಷಗಳು. ಏನಿಲ್ಲ ಸರ್, ಪ್ರೆಸ್ ಮೀಟ್ ಮಾಡ್ತಾರೋ ವಿಚಾರ ಒಂದೇ. ನಮ್ಮ ದರ್ಶನ್ ಸರ್ ಅವರು ಏನು ಚಾಲೆಂಜ್ ಸ್ಟಾರ್ ದರ್ಶನ್ ಅವರು ಮೊನ್ನೆ ಏನೊಂದು 25ನೇ ವರ್ಷದ ಕಾರ್ಯಕ್ರಮದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಅವೇಳನಕಾರಿ ಮಾತುಗಳು ಆಡಿದ್ದಾರೆ ಹೆಣ್ಮಕ್ಳ ವಿಚಾರವಾಗಿ. ಆ ವಿಚಾರವಾಗಿ ಒಂದು ಕ್ಷಮೆ ಯಾಚಿಸ್ಬೇಕಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ಅದ್ರ ವಿಚಾರ ಪ್ರೆಸ್ ಮೀಟ್ ಮಾಡಿದ್ದೀವಿ ಅಷ್ಟೇ. ಅದು ಬಿಟ್ಟರೆ ಯಾವುದೇ ಒಂದು ರೀತಿಯಾಗಲಿ ಬೇರೆ ವಿಚಾರವಾಗಿ ನಾವು ಯಾವುದನ್ನು ಇಲ್ಲಿ ಪರ್ಸಲ್ಲ ತೊಗೊಂಡಿಲ್ಲ. ನಮ್ಮ ನಾಡಿನ ಹೆಣ್ಣು ಮಕ್ಕಳು ಅಂದರೆ ನಮಗೆ ಕನ್ನಡ ಮೇಲೆ ಒಂದು ಹೆಣ್ಣು, ಭಾರತ ಮೇಲೆ ಹೆಣ್ಣು ನಮಗೆ. ಈಗ ಯಾಕಂದರೆ ನಾವು ಈ ಕನ್ನಡ ಅಂತ ಬಂದರೆ ಎಷ್ಟೋ ಹೋರಾಟಗಳು ಮಾಡ್ತೀವಿ. ಭುವನೇಶ್ವರಿ ತಾಯಿನೇ ಅಂದ್ರೇ ಬಿಡಲ್ಲ ನಾವು. ತಮಿಳುನಾಡಿಗೋಸ್ಕರ ಎಷ್ಟೋ ಹೋರಾಟಗಳಾಗಿದ್ದಾವೆ ವಿಚಾರವಾಗಿ. ಆ ವಿಚಾರದಲ್ಲಿ ಇವ್ರು ತೆರೆ ಮೇಲೆ ಮಾತಾಡಿದಂಥ ಒಂದು ವಿಚಾರಗಳನ್ನು ತೆರೆಯಿಂದನೇ ಇರಲಿ ಅನ್ನೋದು ನಮ್ಮದು ಭಾವನೆ ಸರ್. ಯಾಕಂದರೆ ತಪ್ಪು ಮಾಡಿದ್ದಕ್ಕೆ ಕ್ಷಮೆ ಒಂದೇ ಸೊಲ್ಯೂಷನ್ ಅಂತ ನೀವೇ ಡಿಸೈಡ್ ಮಾಡ್ತೀರಾ ಸರ್? ಡಿಸೈಡ್ ನಾವು ಮಾಡೋಲ್ಲ ಸರ್. ಈಗ ಅದನ್ನ ಕ್ಷಮೆ ಕೇಳಿದಾಗ ಅವರು ಹೆಣ್ಮಕ್ಳಿಗೂ ಮನವರಿಕೆ ಆಗುತ್ತೆ. ಯಾಕಂದರೆ ಇವತ್ತು ಚಾಲೆಂಜ್ ಸ್ಟಾರ್ ದರ್ಶನ್ ಅವರು 6 ಕೋಟಿ ಕನ್ನಡಿಗರ ಮಗ, 6 ಕೋಟಿ ಕನ್ನಡಿಗರಲ್ಲಿ ಮನಸ್ಸಲ್ಲಿರುವಂಥ ವ್ಯಕ್ತಿ, ಒಬ್ಬ ಒಳ್ಳೆ ನಟ. ನಮಗೂ ಭಾರಿ ಅಭಿಮಾನವೂ ಇದೆ ಅವ್ರ ಮೇಲೆ. ನಾವು ಯಾವುದೇ ರೀತಿ ಒಂದು ಪರ್ಸನಲ್ ಮಾತಾಡ್ತಿಲ್ಲ, ಅಭಿಮಾನ ಇದೆ, ಗೌರವ ಇದೆ. ಅವ್ರು ಬಂದಿರೋಂಥ ಒಂದು ಬೆಳವಣಿಗೆ ನಾವು ನೋಡಿದ್ದೀವಿ. ನಮಗೆ ಅತಿ ಹತ್ರದಲ್ಲೂ ನಮಗೆ ತೋರಿಸಿದ್ದಾರೆ, ರಘುವನ್ನವರು ನಮಗೆ ತೋರಿಸಿದ್ದಾರೆ. ಅವ್ರ ವಿಚಾರವಾಗಿ ಈ ಥರ ಹೇಳಿಕೆ ಅವ್ರು ಕೊಡೋದು ಸರಿಯಲ್ಲ. ಯಾಕಂದರೆ ಅವರು ಒಂದು ಉನ್ನತ ಸ್ಥಾನದಲ್ಲಿರೋರು. ಅವ್ರು ಏನು ಹೇಳ್ತಾರೆ ಅದನ್ನು ಗೈಡ್ಲೈನ್ಸ್ ಬೇರೆ ಮಾಡ್ತಾರೆ. ಈಗ ನಾವೊಂದು ರಾಜ್ಯಾಧ್ಯಕ್ಷ ಆಗ್ಬಿಟ್ಟು ನಾನೊಂದು ತಪ್ಪು ಮಾಡಿದೆ ಅಂದರೆ ನಮ್ಮ ಜೊತೆಗಿರೋರು ಅದನ್ನೇ ಮಾಡ್ತಾರೆ. ನಾವು ತಿಳಿ ಹೇಳಿದ್ರೆ ನಾವು ಕರೆಕ್ಟಾಗಿದ್ದರೆ ಫಸ್ಟ್ ನಾವು ಕರೆಕ್ಟಾಗಿರ್ಬೇಕು ಸರ್. ಕ್ಷಮೆ ಯಾಚಿಸಿದ್ರೆ ನಿಮ್ಮ ಮುಂದಿನ ಕ್ರಮ ಸರ್? ಮುಂದಿನ ಕ್ರಮ ಕ್ಷಮೆ ಯಾಚಿಸಿದ್ರೆ ರಾಜ್ಯದಂತ ನಾವು ಹೋರಾಟ ಮಾಡಿಸ್ತೀನಿ ನಮ್ಮ ಸಂಘಟನೆ ಕಡೆಯಿಂದ. ಕೇಸ್ FIR ಮಾಡಿಸ್ತೀನಿ ಸರ್. ದರ್ಶನ್ ವಿರುದ್ಧ ನೀವು FIR ಮಾಡಿಸ್ತೀರಾ? ಓಕೆ. ಮತ್ತೆ ವಾಣಿಜ್ಯ ಮಂಡಳಿಗೆ ದೂರು ಕೊಡ್ತೀರಾ? ಹೌದು, ಕೊಡ್ತೀವಿ ಸರ್, ಕೊಡ್ತೀವಿ. ವಾಣಿಜ್ಯ ಮಂಡಳಿಗೆ, ಕಲಾವಿದರ ಸಂಘಕ್ಕೆ ನಾವು ದೂರು ಕೊಡ್ತೀವಿ ಸರ್. ಈಗ ಅವರು ಚಲನಚಿತ್ರಗಳಲ್ಲಿ ಬ್ಯುಸಿ ಆಗಿರ್ಬೋದು, ನನಗೆ ಅದು ಗೊತ್ತಿಲ್ಲ. ಆದರೆ ಅವ್ರಿಗೆ ಕಾಲಾವಕಾಶ ಕೊಡ್ತಾರೆ, 10 ದಿವಸ ಕಾಲಾವಕಾಶ ಕೊಡ್ತೀವಿ ಸರ್. ಹೌದು ಸರ್. ಇವತ್ತು ಡೇಟ್ 27 ಸರ್. 7ನೇ ತಾರೀಕು. ಹೌದು ಸರ್. ಹೌದು, 8ನೇ ತಾರೀಕು ಕೇಸ್ ಫೈಲ್ ಹೌದು ಸರ್. FIR ಮಾಡಿಸ್ತೀನಿ ಸರ್. RR ನಗರ ಸ್ಟೇಷನಲ್ಲೂ ಮಾಡಿಸ್ತೀನಿ. ಸಂಬಂಧಪಟ್ಟಂಥ ನಮ್ಮ ಸಂಬಂಧಪಟ್ಟಂಥ ಸೈಬರ್ ಕ್ರೈಮಲ್ಲೂ ನಾವು ಮಾಡಿಸ್ತೀವಿ ಸರ್.